ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಡ್ ಬಂದು ಇಟ್ಕೊಂಡ್ಬಿಟ್ರೆ ತಗೋಬಿಡ್ರಿ. ಅಷ್ಟಕ್ಕೂ ನಾನೇನು ಬೀಳ್ತಾ ಇರಲಿಲ್ಲ. ಅದು ಎಷ್ಟು ಸ್ವಲ್ಪ ಕಾಲು ಸ್ಲಿಪ್ ಆಯ್ತು ಅಷ್ಟೇ. ಇದು ದೊಡ್ಡ ನಿಮ್ಗೆ ಗೆಲ್ವೇರಲ್ಲ. ಇದು ಅರ್ಥ ಆಯ್ತಾ? ಆಯ್ತಾಯ್ತು, ಈ ಸೊಕ್ಕಗೇನು ಕಮ್ಮಿ ಇಲ್ಲ. ಆಯ್ತಾಯ್ತು, ಮುನ್ಸ್ವಾಮಿ ತರ ಆಡ್ಬೇಡಿ, ಹುಷಾರಾಗಿ ರೂಮಿಗೆ ಬನ್ನಿ. ಮುನ್ಸ್ವಾಮಿ, ಐ ಡೋಂಟ್ ಲೈಕ್ ಇಟ್. ಆಯ್ತು, ಕೈಯಾದ್ರೂ ಇಟ್ಕೋತೀನಿ, ಬಿಟ್ಟೋಗ್ತೀರಾ ಬನ್ನಿ. ಬಿಡ್ರಿ ಕೈ. ಯೋಜ್ಬೇಡು, ಸುಮ್ಮನೆ ಬನ್ನಿ. ಬಿಟ್ರೆ ಬರ್ತೀನಿ. ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನು ಬೇಡ, ಅದೇ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನನ್ನ ಕೈ ಇಟ್ಕೊಳಕ್ ಎಷ್ಟು ಆಶ್ಚರ್ಯ. ನಿಮ್ ಕೈ ಏನು ಅಮೃತ ಶಿಲೆಯಿಂದ ಮಾಡಿರೋದ? ಕೈ ಹಿಡ್ಕೊಂಡು ಖುಷಿ ಪಡಕ್ಕೆ? ಏನೋ ಬೀಳ್ತೀರಾ ಅಂತ ಕೈ ಹಿಡ್ಕೊಂಡ್ರೆ ಕಪ್ ತೋರಿಸ್ತೀರಾ? ಹೋಗಿ, ನೀವಾಗೆ ಹೋಗಿ. ಆಲ್ ರೈಟ್, ಐ ಕ್ಯಾನ್. ಹಸ್ಬೆಂಡು ನೋಡ್ರ, ಕಷ್ಟ ಕಾಲದಲ್ಲಿ ಹೆಂಡತಿನೇ ಗಂಡಂಗ ಆಗ್ಬರೋದು. ಬನ್ನಿ. ಏನು ಗಂಡ ಹೆಂಡ್ತಿ ಅಂತಿರ್ತಾರೆ. ನಾನು ಯಾವ ನಿಮ್ಮನ್ನ ಹೆಂಡ್ತಿ ಅಂತ ಒಪ್ಕೊಂಡಿದ್ದೀನಿ? ಒಂದಲ್ಲ ಒಂದಿನ ಒಪ್ಕೊಂಡೇ ಒಪ್ಕೋತೀರ. ಬನ್ನಿ. ಚಾನ್ಸೇ ಇಲ್ಲ. ಹುಡುಗನ ಶೈಲಿ ಈ ತರ ಎಲ್ಲ ಮಾತಾಡ್ತಿದ್ದೀರಾ. ಒಂದಲ್ಲ ಒಂದಿನ ನನ್ ಬೆಲೆ ಗೊತ್ತಾಗತ್ತೆ. ಬನ್ನಿ. ಹಸ್ಬೆಂಡು ಗಂಡ ಹೆಂಡತಿ ರೂಮಲ್ಲಿ ಮಲಗಿದಾಗ ಬಾಗ್ಲ ಹಾಕ್ಬೇಕು. ನೀವು ಹಾಕಿ ಹಾಕಿ ಹಾಕಿ. ಅಯ್ಯೋ, ಎದಲಿ ಒಂದ್ ನಿಮಿಷ. ಬನ್ನಿ ಬನ್ನಿ. ಯಮ್ಮ, ಹಸ್ಬೆಂಡ್ ಒಂದ್ ನಿಮಿಷ. ಹಸ್ಬೆಂಡು ಹಸ್ಬೆಂಡು ಅದು ಮಧ್ಯದಲ್ಲಿ ಪರ್ದೆ ಹಾಕಲ್ವಾ? ಪರ್ದೆ ಹಾಕಲ್ಲ, ಸುಮ್ಮ ಹಾಕೊಳ್ಳಿ. ನಂಗೇನಾಗಿಲ್ಲ. ಕರ್ಟನ್ ಹಾಕಿಲ್ವಾ? ಯಾಕ್ರಿ ಅಲ್ಲಿ ಕೂತಿದ್ದೀರಾ?
ಏನಾಯ್ತ್ರಿ? ನಡಿಬಾರ್ದು ನಡ್ದೆ, ಆಗ್ಬಾರ್ದೆ ಆಗೋದು. ಅಂತದೇನ್ರಿ ಆಯ್ತು? ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಇಲ್ಲ, ಕೋಪನು ಮಾಡ್ಕೊಂಡಿಲ್ಲ. ಮತ್ತೆ ಬೇಜಾರ ನಿಮ್ಗೆ? ಬೇಜಾರು ಮಾಡ್ಕೊಂಡಿಲ್ಲ. ಮತ್ತೇನೋ ನಡಿಬಾರ್ದು ನಡೀತಂದ್ರಲ್ಲ, ಏನ್ರಿ ಅದು? ನೀವ್ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಬಗ್ಗೆ ನಾನು ಎಷ್ಟು ಕನ್ಸು ಕಟ್ಕೊಂಡಿದ್ದೆ. ನಿನ್ನೆ ರಾತ್ರಿ ಎಲ್ಲ ನುಚ್ಚಿನೋರಾಗೋಯ್ತು. ಅಂತ ತಪ್ಪು ನಾನು ಏನ್ರಿ ಮಾಡ್ದೆ? ಮಾಡೋದೆಲ್ಲ ಮಾಡಿ ಏನ್ ತಪ್ಪು ಮಾಡ್ದೆ ಅಂತ ಕೇಳ್ತಿದ್ದೀರಾ? ಯಾಕ್ರಿ ಇಂತ ಅನ್ಯಾಯ ಮಾಡಿದ್ರಿ? ರಾತ್ರಿ ಏನಾಯ್ತು ಅಂತ ನೀವೇ ನೆನ್ಪಿಸ್ಕೊಳ್ಳಿ. ಆಗ್ಲಾದ್ರೂ ಮಾಡಿದ ತಪ್ಪು ನೆನ್ಪು ಬರ್ಬೋದು. ಅದೇ ಪರ್ದೆ ಹಾಕಲ್ವಾ ಅಂತಂದ್ರಿ, ನಾನು ಪರ್ದೆನೂ ಬೇಡ ಏನು ಬೇಡ ಮಲ್ಕೊಳ್ರಿ ಅಂದೆ. ಅಷ್ಟೇ ನಂಗೆ ನೆನಪಿರೋದು. ಅಷ್ಟೇ ನೆನ್ಪಿರೋದ? ಆದ್ಮೇಲೆ ಏನಾಯ್ತು ಅಂತ ನೆನ್ಪೇ ಇಲ್ವಾ? ಅದಾದ್ಮೇಲ? ಇಲ್ಲ ರೀ, ಏನಾಯ್ತು ನೋಡಿ. ಇದೇನ್ರಿ ನನ್ ಕೈಗೆ ಬಂತು ನಿಂಬಿಂದೆ? ಅಂದ್ರೆ ನಿಜವಾಗ್ಲೂ ನೆನ್ಪಿಲ್ವಾ? ಇಲ್ಲ ರೀ, ದೇವ್ರಾಣೆ ಇಲ್ಲ. ಏನಾಯ್ತು ಹೇಳ್ರಿ? ಅಯ್ಯೋ, ಎಲ್ರಿ ಓಡ್ತಾ ಇದೀರಾ? ಸೌಂದರ್ಯ, ಅವ್ರಿಬ್ರು ಮತ್ತೆ ಪಕ್ಕ ಏನೋ ಆಗಿದೆ ಅನ್ಸುತ್ತೆ. ಚಿಕ್ಕತ್ತೆ, ಏನ್ ಹೇಳ್ತಾ ಇದ್ದೀರಾ? ಹೌದು ಸೌಂದರ್ಯ, ಆದಷ್ಟು ಬೇಗ ಲಾಯರ್ನ ಕರೆಸಿ ಅವರಿಬ್ರಿಗೆ ಡಿವೋರ್ಸ್ ಕೊಡಿಸ್ಲಿಲ್ಲ ಅಂದ್ರೆ ನಾಳೆ ದಿನ ಪಕ್ಕ ಅವಳು ಈ ಮನೆಗೆ ವಂಶೋದ್ಧಾರಕ ಕೊಡೋದಂತೂ ಗ್ಯಾರಂಟಿ. ಚಿಕ್ಕತ್ತೆ, ಸುಮ್ನೆ ಚಿರು ಬಗ್ಗೆ ಏನೇನೋ ಸುದ್ದಿ ಹಬ್ಬಿಸ್ಬೇಡಿ. ಚಿರು ಯಾವತ್ತಿದ್ರು ನಾನು ಹಾಕಿದ ಗೆರೆ ದಾಟಲ್ಲ. ದೀಪ ಅವನ್ ಪಕ್ಕ ಮಲಗಿದ್ರು ಅವ್ನು ಯಾವ ತಪ್ಪು ಮಾಡಲ್ಲ. ನಿನಗೆ ಅವನ ಮೇಲೆ ನಂಬಿಕೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಕುಡ್ದಾಗ ಮನುಷ್ಯ ಹೇಗ್ ನಡ್ಕೋತಾನೆ ಅಂತ ಗೊತ್ತಿರಲ್ವಲ್ಲಮ್ಮ. ಚಿರು ನಿನ್ನೆ ರಾತ್ರಿ ಕುಡ್ದು ದೀಪನ್ ಮೇಲೆ. ಚಿಕ್ಕತ್ತೆ, ಅಣ್ಣ, ಏನ್ ಸೌಂದರ್ಯ? ಇಮಿಡಿಯೇಟ್ ಆಗಿ ಲಾಯರ್ನ ಕರ್ಸಿ. ಲಾಯರ್ನ ಯಾಕೆ? ಈ ಮನೆನ ಮಾರಾಟಕ್ಕಿಡಕ್ಕೆ. ಏನ್ ಹೇಳ್ತಾ ಇದ್ದೆ ಸೌಂದರ್ಯ? ಇನ್ನೇನಣ್ಣ, ಚಿರುಗೆ ದೀಪಗೆ ಡಿವೋರ್ಸ್ ಕೊಡಿಸ್ಬೇಕು ಅನ್ನೋದು ಡಿಸೈಡ್ ಆಗಿದೆ ಅಲ್ವಾ? ಹೌದು. ಅದಕ್ಕೆ ಲಾಯರ್ನ ಕರ್ಸು ಅಂತ ಹೇಳ್ತಿರೋದು. ಸರಿ, ನಾಳೆ ನಾಡಿದ್ರಲ್ಲಿ ಕಳಿಸ್ತೀನಿ. ಇವತ್ತೇ ಕರ್ಸು. ಇವತ್ತೇನಾ? ಆಗಲ್ಲ ಅಂದ್ರೆ ಹೇಳು, ನಾನೇ ಕರೆಸ್ತೀನಿ. ಇಲ್ಲ, ಕರೆಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.